ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೈತನ್ಯ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC SA1 ಎಕ್ಸಾಮ್ಗೆ ಅಂದರೆ ಅರ್ಧವಾರ್ಷಿಕ ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ವಿತ್ ಆನ್ಸರ್ ನೋಡೋಣ. ಅರ್ಥ ಆಯ್ತಾ? ಸೊ ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂತ ಅಂದರೆ ನಿಮಗೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ SA1 ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಇರ್ತದೆ. ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ಬರ್ತವೆ. ಅರ್ಥ ಆಯ್ತಾ? ಸೊ ವಿಡಿಯೋದ ಕೊನೆಗೆ ನೋಡಿ ಯಾವೆಲ್ಲ ಕ್ವಶನ್ ಬರ್ತವೆ, ಯಾವೆಲ್ಲ ಇಂಪಾರ್ಟೆಂಟು ಪ್ರತಿಯೊಂದನ್ನು ಹೇಳ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಸೊ ನಿಮಗೆ ಖಂಡಿತ ಯೂಸ್ ಆಗ್ತದೆ. ಯಾರೆಲ್ಲ ಪಾಸ್ ಆಗಬೇಕು ಅನ್ಕೋತೀರಾ ಮತ್ತು ಸ್ಕೋರ್ ಮಾಡಬೇಕು ಅನ್ಕೋತೀರಾ ತಪ್ಪದೆ ಕೊನೆಯವರೆಗೆ ನೋಡಿ. ಯಾಕಂದರೆ ಈ ಒಂದು ಕ್ವಶನ್ ಬರೋದು ತುಂಬಾ ಇಂಪಾರ್ಟೆಂಟು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ಹುಡುಕರೋ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಮಿಸ್ ಮಾಡಿ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ SA1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಕ್ವಶನ್ಸು, ಬಂದೇ ಬರೋಂಥ ಪ್ರಶ್ನೆಗಳು, ಎಲ್ಲ ವಿಡಿಯೋಗಳು ಇದೇ ಒಂದು ಚಾನಲ್ ಆಗ್ತೀವಿ. ಅರ್ಥ ಆಯ್ತಾ? ಸೊ ಅವೆಲ್ಲ ಬೇಕು ಅಂದರೆ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಗಳು ಮಿಸ್ ಮಾಡ್ಕೊತೀರ. ಅರ್ಥ ಆಯ್ತಾ? ಸೊ ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಅಥವಾ SA1 ಅಂತ ಕರೀತೀರ. 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಅಂಕಗಳು 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಅನ್ನೋದು ಇರ್ತದೆ. ಸಮಯ 3 ಗಂಟೆ. ಮೊದಲಾಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಒಂದನೇದಾಗಿ ನೋಡಿ, ಕ್ವಶನ್ ನಂಬರ್ 1 ನೋಡಿ. ಮಾಡಿಯ ಅನ್ನೋ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಯಾವುದಾಗ್ತದೆ? ಆಪ್ಷನ್ ಎ ವಿದ್ಯಾರ್ಥಕ ಆಗ್ತದ, ಆಪ್ಷನ್ ಬಿ ಸಮಾನಾರ್ಥಕ ಆಗ್ತದ, ಆಪ್ಷನ್ ಸಿ ನಿಷೇಧಾರ್ಥಕ ಆಗ್ತದ, ಆಪ್ಷನ್ ಡಿ ಪ್ರಶ್ನಾರ್ಥಕ ಆಗ್ತದ. ಯಾವುದಾಗ್ಬೋದು? ಸೊ ಗ್ಯಾಸ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಆಪ್ಷನ್ ಎ ವಿದ್ಯಾರ್ಥಕ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯವನ್ನು ಎನ್ನುವರು. ಎ ಸಾಮಾನ್ಯ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರ ವಾಕ್ಯ, ಡಿ ಪ್ರಶ್ನಾರ್ಥಕ ವಾಕ್ಯ. ಯಾವುದಾಗ್ತದೆ? ಯಾವ ವಾಕ್ಯ ಆಗ್ತದೆ? ಸೊ ಗ್ಯಾಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಮಾನ್ಯ ವಾಕ್ಯ ಅದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, ಬೆಟ್ಟದಾವರೆ ಪದದಲ್ಲಿ ಆಗಿರುವ ಸಂಧಿ ಇದು. ಈ ಒಂದು ಬೆಟ್ಟದಾವರೆ ಪದದಲ್ಲಿ ಯಾವ ಸಂಧಿ ಇದೆ? ಸೊ ಲೋಪ ಇದೆಯಾ, ಗುಣ ಇದೆಯಾ, ಆದೇಶ ಇದೆಯಾ, ಜಸ್ತು ಇದೆಯಾ? ಯಾವುದಾಗ್ತದೆ? ಇದು ಬಂದ್ಬಿಟ್ಟು ಗುಣಸಂಧಿ. ಆಪ್ಷನ್ ಬಿ ಗುಣಸಂಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಯಾವುದು ಆಗ್ತದೆ ದ್ವಿಗು ಸಮಾಸ? ಎ ಅರಮನೆ, ಬಿ ಹೆಮ್ಮರ, ಸಿ ಸಿಡಿಮದ್ದು, ಡಿ ಪಂಚೇಂದ್ರಿಯ. ಇದು ಬಂದ್ಬಿಟ್ಟು ಸರಿಯಾದ ಉತ್ತರ. ಆಪ್ಷನ್ ಡಿ ಪಂಚೇಂದ್ರಿಯ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 5, ಓಹೋ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಎ ಸಾಮಾನ್ಯ ವ್ಯಯ, ಬಿ ಭಾವಸೂಚಕ ವ್ಯಯ, ಸಿ ಕ್ರಿಯಾರ್ಥಕ ವ್ಯಯ, ಡಿ ಅನುಕರಣ ವ್ಯಯ. ಯಾವುದಾಗ್ತದೆ? ಇದು ಬಂದ್ಬಿಟ್ಟು ಆಪ್ಷನ್ 5ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭಾವಸೂಚಕ ವ್ಯಯ. ಓಹೋ ಅನ್ನೋದು ಇದು ಭಾವಸೂಚಕವನ್ನು ತೋರಿಸ್ತದೆ, ಭಾವವನ್ನು ಯಾಕೆ ತೋರಿಸ್ತದೆ. ಸೊ ಅದರಿಂದ ಓಹೋ ಅನ್ನೋದು ಆಪ್ಷನ್ ಬಿ ಭಾವಸೂಚಕ ವ್ಯಯ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 6, ಒಬ್ಬರು ಹೇಳಿದ ಮಾತನ್ನೇ ಹಿತಾವತ್ತವಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆಯದು. ಯಾವುದಾಗ್ತದೆ? ಎ ವಾಕ್ಯವೇಷ್ಟನ, ಬಿ ಆವರಣ, ಸಿ ವಿವರಣ, ಡಿ ಉದ್ಧರಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಉದ್ಧರಣ ಅನ್ನೋದು ಸರಿಯಾದ ಉತ್ತರ. ಸೊ ನೋಡಿ, ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಇವೆ, ಇಲ್ಲಿ ಯಾವೆಲ್ಲ ವ್ಯಾಕರಣವೇ ಸೇಮ್ ಟು ಸೇಮ್ ವ್ಯಾಕರಣ ಬರ್ತವೆ. ಅಂದರೆ ಅದೇ ವ್ಯಾಕರಣ ಬರ್ತವೆ. ಕ್ವಶನ್ ಸೇಮ್ ಬರೋದಿಲ್ಲ, ಆದರೆ ವ್ಯಾಕರಣಗಳು ಸೇಮ್ ಬರ್ತವೆ. ಯಾವ ರೀತಿ ನೋಡಿ, ಇಲ್ಲಿ ಮಾಡಿ ಅನ್ನೋ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ, ಈ ರೀತಿ ಕೇಳ್ತಾರೆ. ಆಮೇಲೆ ಸ್ವತಂತ್ರ ವಾಕ್ಯ ಹೀಗೆ ಅನ್ನೋರು, ಬೆಟ್ಟದ ಸಂಧಿ ಆಗಿರ್ಬೋದು, ಮತ್ತು ಸಮಾಸ ಆಗಿರ್ಬೋದು. ಅದೇ ರೀತಿ ಓಹೋ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸೊ ಅವ್ಯಗಳನ್ನ ಕೇಳ್ತಾರೆ. ಆಮೇಲೆ ನಿಮಗೆ ಲೇಖನ ಚಿಹ್ನೆ ಮೇಲೆ ಕ್ವಶನ್ ಕೇಳ್ತಾರೆ. ಸೇಮ್ ಟು ಸೇಮ್ ಕ್ವಶನ್ಗಳನ್ನ ಕೇಳ್ತಾರೆ, ಚೆನ್ನಾಗಿ ಓದ್ಕೊಂಡಾಗಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಈ ಕೆಳಗಿನಲ್ಲಿ ಮೊದಲೆರಡು ಪದಗಳಿರೋ ಸಂಬಂಧಂತೆ. ಇದು ಬಂದುಬಿಟ್ಟು ಮೊದಲೆರಡು ಪದವನ್ನು ಬಿಟ್ಟು 3ನೇ ಪದಕ್ಕೆ ಸರಿ ಒಂದು 4ನೇ ಪದವನ್ನು ಬರೀಬೇಕು. ಅರ್ಥ ಆಯ್ತಾ? ಕ್ವಶನ್ ನಂಬರ್ 7 ನೋಡಿ, ಈಗ ಬಂದುಬಿಟ್ಟು 4 ಇರ್ತವೆ. ಕ್ವಶನ್ ನಂಬರ್ 7 ನೋಡಿ, ರಾಮ ಅಂಕಿತ ನಾಮ ವಿಧಾಂಸ ಏನಾಗ್ತದೆ? ಅದೇ ರೀತಿ ಪ್ರಶ್ನೆಗೆ 8, ಬೇಗ ದ್ವಿರುಕ್ತಿ ಕಾಡು ಮೇಡು ಏನಾಗ್ತದೆ? ಪ್ರಶ್ನೆಗೆ 9, ಗುರು 1-7 ಉತ್ಪಲಂ ಲಘು 4 ಏನಾಗ್ತದೆ? ಆಮೇಲೆ 10 ಓಳ್ ಸಪ್ತಮಿ ವಿಭಕ್ತಿ. 10ನೇ ಅನ್ನೋದು ಯಾವ ವಿಭಕ್ತಿ ಆಗ್ತದೆ? ಇವಕ್ಕೆಲ್ಲ ಆನ್ಸರು ಕಮೆಂಟ್ ಮಾಡಿ ನೋಡೋಣ. ಸೊ ಎಷ್ಟು ಜನ ಈ 4ಕ್ಕೂ ಕರೆಕ್ಟ್ ಮಾಡ್ತೀರಾ ಆನ್ಸರನ್ನು ಕಮೆಂಟ್ ಮಾಡಿ. ಸೊ ಎಷ್ಟು ಜನ ಕರೆಕ್ಟ್ ಮಾಡ್ತೀರಾ ನೋಡ್ತೀನಿ. ಸೊ ಕಮೆಂಟ್ ಆದರೆ ಮಾಡಿ. ಈ 4 ಪ್ರಶ್ನೆಗೆ 7, 8, 9, 10ಕ್ಕೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ. ನೋಡಿ, ಒಂದೊಂದು ವಾಕ್ಯ ಅಂದರೆ 1 ಮಾರ್ಕ್ಸ್ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು. ಇವು ಕೂಡ 7 ಇರ್ತವೆ. ಅರ್ಥ ಆಯ್ತಾ?
ಇಲ್ಲಿಂದ ನಿಮಗೆ ಎಲ್ಲ ಪಠ್ಯದ ಕ್ವಶನ್ಗಳು ಸ್ಟಾರ್ಟ್ ಆಗ್ತವೆ. ಅರ್ಥ ಆಯ್ತಾ? ಎಲ್ಲ ಪಠ್ಯದ ಪ್ರಶ್ನೆಗಳು ಅಂದರೆ ನಿಮ್ಮ ಪುಸ್ತಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಪ್ರಶ್ನೆ 11 ನೋಡಿ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಮತ್ತು ಪ್ರಶ್ನೆ 12, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದರು ಯಾರು? ಪ್ರಶ್ನೆ 13, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಕ್ತರಾದರು? ಇನ್ನು ಪ್ರಶ್ನೆ 14, ಇಂದಲ ನಾಳೆ ಫಲ ಕೊಡುವ ಅಂಶಗಳಾವು? ಪ್ರಶ್ನೆ 15, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಪ್ರಶ್ನೆ 16, ಹಕ್ಕಿಯ ಕಣ್ಣುಗಳು ಯಾವುವು? ಪ್ರಶ್ನೆ 17, ಪುಟ್ಟ ಪೂರಿ ಏನು ಮಾಡುತ್ತಿದ್ದಾಳೆ? ಸೊ ಇವಕ್ಕೆಲ್ಲ ಆನ್ಸರು ನಮ್ಮದು ಗ್ರೂಪಲ್ಲಿ ಹಾಕಿರ್ತೀವಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ಅಥವಾ ವಾಟ್ಸಪ್ ಚಾನಲ್ಲು. ಸೊ ಎರಡರಲ್ಲಿ ಕೂಡ ಹಾಕಿರ್ತೀವಿ. ಸೊ ಅಲ್ಲಿಂದ ನೀವು ಆನ್ಸರ್ ನೋಡ್ಕೋಬೋದು. ಅರ್ಥ ಆಯ್ತಾ? ಸೊ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ, ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ, ತಪ್ಪದು ಜಾಯ್ನ್ ಆಗಿ. ಲಿಂಕು ವಿಡಿಯೋ ಕೆಳಗಡೆ ಇರ್ತದೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಅಲ್ಲಿಂದ ಹೋಗಿಬಿಟ್ಟು ಜಾಯ್ನ್ ಆಗ್ಬೋದು. ತಪ್ಪದು ಜಾಯ್ನ್ ಆಗಿ. ಯಾರೆಲ್ಲ ಆನ್ಸರ್ ಬೇಕು ಅನ್ಕೋತೀರಾ ಜಾಯ್ನ್ ಆಗಿ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಆನ್ಸರ್ ಹಾಕಿರ್ತೀವಿ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಂಥದ್ದು ನಿಮಗೆ 4th ನಾನು ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ಆಯ್ಕೆಗಳು ಉತ್ತರ ಬರೆಯಿರಿ. ಇದು ಬಂದ್ಬಿಟ್ಟು 2 ಅಂಕಗಳ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸು. ಇದು ಬಂದ್ಬಿಟ್ಟು 10 ಇರ್ತವೆ, ಟೋಟಲಾಗಿ 20 ಮಾರ್ಕ್ಸು. ಅರ್ಥ ಆಯ್ತಾ? ನೋಡಿ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತ ನೋಡಿ, ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೋದು ನೋಡಿ. ಪ್ರಶ್ನೆ 18, ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಪ್ರಶ್ನೆ 19, ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು? ಪ್ರಶ್ನೆ 20, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಇನ್ನು ಪ್ರಶ್ನೆ 21, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಪ್ರಶ್ನೆ 22, ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಇದೇ ರೀತಿ ಎಲ್ಲ ಕ್ವಶನ್ ಇವೆ. ನೀವು ಪಾಸ್ ಮಾಡಿಟ್ಟು ಕ್ವಶನ್ಗಳನ್ನ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಪ್ರತಿಯೊಂದನ್ನು ಹೇಳಲ್ಲ, ಜಸ್ಟ್ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟು ಅವನು ಮಾತ್ರ ಹೇಳ್ತೀನಿ. ನೋಡಿ ಎಲ್ಲ ಇಂಪಾರ್ಟೆಂಟ್ ಕರೆ, ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ನಾನು ಓದೋಕೆ ಇಡೋ ತುಂಬ ಲೆಂತ್ ಆಗ್ತದೆ. ಸೊ ಇಲ್ಲಿ ಕ್ವಶನ್ ರಿಪೀಟ್ ಆಗ್ಬೋದು ನಿಮ್ಮ ಎಕ್ಸಾಮ್ಗೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋಂಥದ್ದು ನಿಮಗೆ 5ನೇ ಮೇನಲ್ಲಿ ನಿಮಗೆ ಕವಿ ಪರಿಚಯ ಕೇಳ್ತಾರೆ. ಈ ಕೆಳಗಿನ ಕವಿಯ ಅಥವಾ ಸಾಹಿತ್ಯ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನಿಮಗೆ ಇಬ್ಬರ ಕವಿ ಪರಿಚಯ ಕೇಳ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 3 ಅಂಕ, ಟೋಟಲಿಗೆ 6 ಮಾರ್ಕ್ಸು. ಒಬ್ಬ ಕವಿಗೆ 3 ಅಂಕ, ಇನ್ನೊಬ್ಬ ಕವಿಗೆ 3 ಅಂಕ. ಇಲ್ಲಿ ಯಾವ ಕೊಟ್ಟಿದ್ದಾರೆ? ಪ್ರಶ್ನೆಗೆ 28, ದೇವನೂರು ಮಹಾದೇವ. ಪ್ರಶ್ನೆಗೆ 29, GS ಶಿವರುದ್ರಪ್ಪ. ನೋಡಿ ನೀವೊಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಇಬ್ಬರು ಕವಿನ ಕೇಳ್ತಾರೆ. ಒಬ್ಬ ಕವಿಯನ್ನು ಪದ್ಯದಿಂದ ಕೇಳ್ತಾರೆ, ಇನ್ನೊಬ್ಬ ಕವಿಯನ್ನು ಗದ್ಯದಿಂದ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಎರಡೂ ಕೂಡ ಈಕ್ವಲ್ ಆಗಿ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಪದ್ಯದಿಂದ ಇರುವಂಥ ಕವಿಗಳನ್ನು ಮತ್ತು ಗದ್ಯದಿಂದ ಇರೋ ಕವಿಗಳನ್ನ ನೋಡ್ಕೊಳ್ಳಿ. ಆಲ್ಮೋಸ್ಟು ಪೂರಕ ಪಾಠ ಮೇಲೆ ಕೇಳೋದಿಲ್ಲ. ಪೂರಕ ಪಾಠ ಬಿಟ್ಬಿಟ್ಟು ಗದ್ಯ ಮತ್ತು ಪದ್ಯವನ್ನು ಓದ್ಕೊಳ್ಳಿ ಚೆನ್ನಾಗಿ. ಸೊ ಅಲ್ಲಿರೋ ಕ್ವಶನ್ನು ಬರ್ತವೆ ನಿಮಗೆ, ಅಲ್ಲಿರೋ ಕವಿ ಪರಿಚಯನ ಬರ್ತವೆ. ಸೊ ಇದೇ ಬರುತ್ತೆ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪ್ರತಿ ವರ್ಷ ಯಾವೆಲ್ಲ ರಿಪೀಟ್ ಆಗ್ತವೆ ಅವನ್ನೇ ಕೇಳ್ತಾರೆ. ಆಲ್ಮೋಸ್ಟು ತುಂಬ ಏನಿಲ್ಲ, 6 ವರ್ಷಕ್ಕೆ ತುಂಬ ಕಡಿಮೆ ಇರ್ತದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಈ ಕೆಳಗಿನ ಪದ್ಯ ಬಾಕಿ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಚಂದ ಹೆಸರನ್ನು ಬರೆಯಿರಿ. ಪೀಕ್ಸ್ ಇರುವಂಥ ಪ್ರಶ್ನೆ. ಇಲ್ಲಿ ನಿಮಗೆ ಹಳೆಗನ್ನಡ ಕೊಡ್ಬೋದು ಅಥವಾ ಹೊಸಗನ್ನಡ ಕೊಡ್ಬೋದು. ನಿಮಗೆ ಹೊಸಗನ್ನಡ ಕೊಡೋದಿಲ್ಲ, ಯಾಕಂದರೆ ಹಳೆಗನ್ನಡ ಕೊಡ್ತಾರೆ. ಯಾಕಂದರೆ ಅಲ್ಲಿ ಪ್ರಸ್ತಾರ ಹಾಕಿಬಿಟ್ಟು ಘನ ವಿಭಾಗ ಮಾಡಿ ಚಂದ ಹೆಸರನ್ನು ಬರೀಬೇಕು. ಹಳೆಗನ್ನಡವನ್ನೇ ಕೊಡ್ತಾರೆ. ಅರ್ಥ ಆಯ್ತಾ? ಮೊದಲು ನೀವು ಪ್ರಸ್ತಾರ ಹಾಕಿಬಿಟ್ಟು ಘನ ವಿಭಾಗ ಮಾಡಿ ಚಂದ ಹೆಸರನ್ನು ಬರೀಬೇಕು. ಅರ್ಥ ಆಯ್ತು? ಇದು ಕೂಡ 3 ಮಾರ್ಕ್ಸ್ ಇರ್ತದೆ. ಸೊ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಅಥವಾ ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಅನ್ಕೋತೀನಿ. ನೋಡಿ ಯಾವ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ನೀವು ಲಘು ಗುರು ಹಾಕಿಬಿಟ್ಟು ಘನ ವಿಭಾಗ ಮಾಡಿ ಚಂದ ಹೆಸರನ್ನು ಬರೀಬೇಕು. ಈ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು, ವೆರಿ ಇಂಪಾರ್ಟೆಂಟು. ಇದು ಕೂಡ ನಮ್ಮ ಎಕ್ಸಾಮಲ್ಲಿ ಬರ್ತದೆ. ಪ್ರಶ್ನೆಗೆ 31, ಮಾರಿ ಗೌತಮವಾಯಿತು ನಾಳಿನ ಭಾರತವು. ಪ್ರತಿ ವರ್ಷ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವಶನ್ ಇದ್ದೇ ಇರ್ತದೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. 3 ಮಾರ್ಕ್ಸಿಗೆ ಇರ್ತದೆ ಕ್ವಶನ್ನು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಪಿಕ್ಸ್ ಕೇಳುವಂಥ ಪ್ರಶ್ನೆಗಳು ಗಾದೆ. ಇಲ್ಲಿ 2 ಗಾದೆ ಕೊಟ್ಟಿರ್ತಾರೆ, 2 ಗಾದೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಒಂದನ್ನು ಬರೀಬೇಕು. ಅರ್ಥ ಆಯ್ತಾ? ಚಾಯ್ಸ್ ಇರ್ತವೆ ನಮಗೆ. ಒಂದು ಗೊತ್ತಿಲ್ಲ ಅಂದರೂ ಇನ್ನೊಂದನ್ನು ಬರಿಬೋದು. ಆಲ್ಮೋಸ್ಟ್ ತುಂಬಾ ಈಸಿ ಕ್ವಶನ್ಸು. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ. ಈ 2ರಲ್ಲಿ ಒಂದನ್ನು ಬರೀಬೇಕು. ಸೊ ನೋಡ್ಕೊಳ್ಳಿ, ತುಂಬಾ ಈಸಿ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಬರುತ್ತದೆ ನಿಮಗೆ ಮೇನ್ ಕ್ವಶನ್ಸು ಯಾವುವು? ಈ ಕೆಳಗಿನ ವಾಕ್ಯಗಳಿಗೆ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೋಡಿ ನಿಮಗೆ ಸಂದರ್ಭ ಇರ್ತವೆ. ಎಷ್ಟು ಇರ್ತವೆ? 6 ಸಂದರ್ಭ ಇರ್ತವೆ. ನಿಮಗೆ 6 ಸಂದರ್ಭ ಇರ್ತವೆ. ಟೋಟಲ್ ಆಗಿ 18 ಮಾರ್ಕ್ಸು. ಸಂದರ್ಭ ನೋಡಿ, ಪದ್ಯದಿಂದ, ಗದ್ಯದಿಂದ ಮತ್ತು ಅದೇ ರೀತಿ ಪೂರಕ ಪಾಠದಿಂದ ಸಂದರ್ಭ ಬರ್ತವೆ. ಅರ್ಥ ಆಯ್ತಾ? ಟೋಟಲಿಗೆ 18 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ. ಆಯ್ಕೆ, ಸಂದರ್ಭ, ಸ್ವಾರಸ್ಯ ಬರಲೇಬೇಕು. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ ಮತ್ತು ಸ್ವಾರಸ್ಯಕ್ಕೆ 1 ಅಂಕ ಇರ್ತದೆ. ಪ್ರಶ್ನೆಗೆ 33 ನೋಡಿ. ಸಿಗುರು ತೆಗೆದ ಕಬ್ಬಿನಂತೆ
ಉಷ್ಣ ಉಳಿದ ಹಾಲಿನಂತೆ. ಇದು ಯಾವ ಪದ್ಯದಿಂದ ಅಥವಾ ಗದ್ಯದಿಂದ ಆಯ್ಕೆ ಮಾಡಿದ್ದಾರೆ? ಕವಿ ಯಾರು ಆಯ್ಕೆಯಲ್ಲಿ ಬರೀಬೇಕು. ಆಮೇಲೆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ, ಸ್ವರಸ್ಯದಲ್ಲಿ ಅದ್ರ ಬಗ್ಗೆ ಬರೀಬೇಕು. ಅರ್ಥ ಆಯ್ತಾ? ಆಮೇಲೆ ಪ್ರಶ್ನೆಗೆ 34, ಹುಲಿ ಈಗ ಎಷ್ಟು ಹಸಿದಿರಬೇಕು? ಪ್ರಶ್ನೆಗೆ 35, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಪ್ರಶ್ನೆಗೆ 36, ಪ್ರೀತಿಯ ನತಿ ಹಚ್ಚೋಣ. ಪ್ರಶ್ನೆಗೆ 37, ಸಾರ್ವಭೌಮರ ನೆತ್ಯ ಕುಕ್ಕಿ. ಆಮೇಲೆ ಪ್ರಶ್ನೆಗೆ 38, ನೆಲಕ್ಕಿರುರೆಂದು ಬಗೆದರೆ ಚೆಲ್ಲಕ್ಕಿರುಎಂ. ನೋಡಿ, ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡು ಕೂಡ ಕೊಟ್ಟಿರ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ನೀವು ಅನ್ಕೊಂಡಿರ್ಬೋದು ಹಳೆಗನ್ನಡ ಯಾವ ರೀತಿ ಓದ್ಕೋದು, ಅಷ್ಟೆಲ್ಲ ದೊಡ್ಡ ಗದ್ದೆ ಇರ್ತವೆ. ಸೊ ಹಳೆಗನ್ನಡ ಅರ್ಥನೇ ಆಗೋದಿಲ್ಲ ಮೊದಲಾಗಿ, ಮತ್ತು ಯಾವೆಲ್ಲ ಕೇಳ್ತಾರೆ ಗೊತ್ತಾಗಲ್ಲ ಅಂತ ಆಲ್ಮೋಸ್ಟ್ ನಿಮಗೆ ಬುಕ್ ಹಿಂದೆಗಡೆ ಕೊಟ್ಟಿರ್ತಾರೆ ಕ್ವಶನ್ಗಳನ್ನ. ಅರ್ಥ ಆಯ್ತಾ? ಅಭ್ಯಾಸದ ಭಾಗದಲ್ಲಿ ಕೊಟ್ಟಿರ್ತಾರೆ ಸಂದರ್ಭ, ಅವನೇ ಕೇಳ್ತಾರೆ. ಅರ್ಥ ಆಯ್ತಾ? ಹಳೆಗನ್ನಡದಲ್ಲಿ ಅವನೇ ಕೇಳ್ತಾರೆ. ಮಿಸ್ ಆದರೆ ಕೆಲವಷ್ಟು ಬರ್ಬೋದು. ಆಲ್ಮೋಸ್ಟು ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಹೆಚ್ಚಾಗಿ ಅಭ್ಯಾಸ ಭಾಗದಲ್ಲಿರೋ ಕ್ವಶನ್ಗಳನ್ನ ಕೇಳ್ತಾರೆ, ಹಳೆಗನ್ನಡ ಸಂದರ್ಭಗಳನ್ನು. ಸೊ ಡೋಂಟ್ ವರಿ, ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ನಿಮಗೆ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯ ಭಾಗ ಇರ್ತದೆ. ಅರ್ಥ ಆಯ್ತಾ? 4 ಮಾರ್ಕ್ಸಿಗೆ ಇರ್ತದೆ. ಇದು ಹಳೆಗನ್ನಡ ಕೊಡ್ಬೋದು ಅಥವಾ ಹೊಸಗನ್ನಡ ಕೊಡ್ಬೋದು. ಸೊ ಎಲ್ಲವನ್ನೂ ನೋಡ್ಕೊಳ್ಳಿ. ನಿಮಗೆ 1 ಬರ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕೊರಳ ಸೇರಿ ಹಿಗ್ಗಿದವು ದುರ್ಗೋಜಲ ಅಥವಾ ಮಾರಿ ಗೋತ್ರವಾದ ನಾಳೆ ಬಾರ್ತವು. ಇವೆರಡು ಇಂಪಾರ್ಟೆಂಟು. ಇವನ್ನ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಈ ರೀತಿ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ. ಅದು ನಿಮ್ಮ ಬುಕ್ಕಲ್ಲಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅದನ್ನ ಓದ್ಬಿಟ್ಟು ನೀವು ಸಾರಾಂಶ ಇರಬೇಕು. ಇದು ಕೂಡ 4 ಮಾರ್ಕ್ಸು. ನೋಡಿ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರತಿ ನೋಡಿದ್ರ. ನೋಡಿ, ನಿಮ್ಮ ಬುಕ್ಕಲ್ಲಿರೋದು ಹಕ್ಕಿ ಹಾರತಿ ನೋಡಿರ ಪದ್ಯ ಭಾಗದಿಂದ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದೇ ರೀತಿ ಕೊಡ್ಬೋದು ಅಥವಾ ಬೇರೆ ಕೂಡ ಕೊಡ್ಬೋದು. ನೋಡಿ, ಇದನ್ನೇನು ತುಂಬ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಓದಿದ್ದೀರಾ, ಅದನ್ನೇ ಸ್ವಲ್ಪ ಸಾರಾಂಶ ಬರೀಬೇಕು ಅಷ್ಟೇ. ನೆಕ್ಸ್ಟ್ ಬರುತ್ತದೆ ನಿಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀರಿ. 8 ಅಥವಾ 10 ವಾಕ್ಯ ಅಂದರೆ 4 ಮಾರ್ಕ್ಸ್ ಕ್ವಶನ್ಸು. 4 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ಇಲ್ಲಿ ನಿಮಗೆ ಚಾಯ್ಸ್ ಇರ್ತವೆ. ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ 4 ಕ್ವಶನ್ ಇರ್ತವೆ. ಅದರಲ್ಲಿ ನೀವು 2 ಬರಬೇಕು. ಅರ್ಥ ಆಯ್ತಾ? 41ಕ್ಕೆ ಚಾಯ್ಸು, 42ಕ್ಕೆ ಚಾಯ್ಸ್ ಇರ್ತದೆ. ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. ಪ್ರಶ್ನೆಗೆ 41, ನಾಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು? ವೆರಿ ಇಂಪಾರ್ಟೆಂಟು. ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ನಿಮ್ಮ ಎಕ್ಸಾಮ್ ಕೂಡ ಕೇಳ್ಬೋದು. ಚೆನ್ನಾಗಿ ಓದ್ಕೊಳ್ಳಿ. ಅಥವಾ ವಿಶ್ವೇಶ್ವರಯ್ಯವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ವೆರಿ ಇಂಪಾರ್ಟೆಂಟು. ಆಮೇಲೆ ಪ್ರಶ್ನೆಗೆ 42, ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ಸ್ವರಚನೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. ಅದೇ ರೀತಿ ಅಥವಾ ಕ್ವಶನ್ನು, ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗೆಯನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಈ 4ರಲ್ಲಿ 1 ಅಥವಾ 2 ಒಂದೇ ಬರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬರುತ್ತದೆ ನಿಮಗೆ ಕೆಳಗಿನ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಕೆಳಗಡೆ ಕ್ವಶನ್ ಕೇಳಿರ್ತಾರೆ. ಅರ್ಥ ಆಯ್ತಾ? 2 ಪ್ರಶ್ನೆ ಕೇಳಿದ್ದಾರೆ. ಟೋಟಲಿಗೆ 4 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಮೇಲೆ ಆನ್ಸರ್ ಇರ್ತದೆ. ಸ್ವಲ್ಪ ಓದ್ಕೊಂಡು ನೀವು ಆನ್ಸರ್ ಮಾಡಬೇಕು. ಸೊ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬರುವಂಥ ನಿಮಗೆ ಪತ್ರ 5 ಮಾರ್ಕ್ಸಿಗೆ ಒಂದು ಪತ್ರ ಇರ್ತದೆ. ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ. ಅವರೇ ಕೊಟ್ಟಿರ್ತಾರೆ. ಅಡ್ರೆಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಎಲ್ಲ ಅವರೇ ಕೊಟ್ಟಿರ್ತಾರೆ. ಜಸ್ಟ್ ನೀವು ನೋಡಿಬಿಟ್ಟು ಬರೆಯೋದಷ್ಟೇ, ಸ್ವಂತ ಏನು ಬರೆಯೋ ಹಾಗಿಲ್ಲ. ಅವರೇ ಕೊಟ್ಟಿರ್ತಾರೆ. ಪ್ರಶ್ನೆಗೆ 44 ನೋಡಿ, ನಿಮ್ಮನ್ನು ಧಾರವಾಡದ ಬಸವೇಶ್ವರ ನಗರದ ನಿವಾಸಿ ಪುನೀತ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೊಂದು ಪತ್ರ ಬರೆಯಿರಿ. ಅಥವಾ ಕ್ವಶನು ವೈಯಕ್ತಿಕ ಇದೆ, ಇದನ್ನು ಕೂಡ ನೋಡ್ಕೋಬೋದು. ಒಂದು ಫಿಕ್ಸ್ ಇರ್ತದೆ 5 ಮಾರ್ಕ್ಸಿಗೆ. ನೆಕ್ಸ್ಟ್ ನಿಮಗೆ ಲಾಸ್ಟ್ ಕ್ವಶನ್ನು, ಪ್ರಬಂಧ. ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ವೆರಿ ಇಂಪಾರ್ಟೆಂಟು. ಅದೇ ರೀತಿ ಪುಸ್ತಕಗಳ ಮಹತ್ವ. 2ರಲ್ಲಿ ಒಂದನ್ನು ಕೇಳ್ಬೋದು. ಅರ್ಥ ಆಯ್ತಾ? ಸೊ 2ರಲ್ಲಿ ಒಂದು ಕೇಳ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ. ಈಗಾಗಲೇ ಚಾನಲ್ ನಮಗೆ ಇಂಗ್ಲೀಷ್ ಆಗಿರ್ಬೋದು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ ಪ್ರಶ್ನೆ ಪತ್ರಿಕೆಗಳು. ಅವನು ಕೂಡ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಆಲ್ ದ ಬೆಸ್ಟ್. ಎಲ್ಲ ಎಕ್ಸಾಮ್ ಚೆನ್ನಾಗುತ್ತವೆ. ಸೊ ಥ್ಯಾಂಕ್ ಯು ಸೊ ಮಚ್.